ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಬೆಳಗಿನ ಈ ತಿನಿಸಿ ಮಿಲ್ಲೆಟ್ ಲಡ್ಡು ಮಿಶ್ರಣವನ್ನು ಯಾವ ರೀತಿ ನಾವು ರೆಡಿ ಮಾಡೋದು ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದೀನಿ. ಈ ರೀತಿ ಒಮ್ಮೆ ಮಾಡಿ ನೋಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಈ ಮಿಲ್ಲೆಟ್ ಲಡ್ಡುನ 2 ರೀತಿಯಾಗಿ ಮಾಡ್ತಾರೆ. ನಾನು ಒಂದು ಸ್ವಲ್ಪ ಈ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿ ಒಮ್ಮೆ ಮಾಡಿಕೊಡಿ, ನೀವು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದನ್ನು ಡೈಲಿ ಬೆಳಗ್ಗೆ ಒಂದು ಸಣ್ಣದಾಗಿ ಲಡ್ಡುವನ್ನು ಮಾಡಿಕೊಟ್ರೆ ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಅನೇಕ ಪೌಷ್ಟಿಕಾಂಶ, ಹಾಗೆ ಈ ರಾಗಿ, ಹಾಗೆ ಬೆಲ್ಲ, ನಮಗೆ ಸೋಯಾಬೀನು, ಏನೇನು ಮಕ್ಕಳಿಗೆ ಅವಶ್ಯಕತೆ ಇದೋ ಅದೆಲ್ಲ ಇದೆ. ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನಾನು ಫಸ್ಟ್ ಇಲ್ಲಿ ಈ ಲಡ್ಡು ಮಾಡೋಕ್ಕೆ ನಾನು ಹಾಲಿನಲ್ಲಿ ಮಾಡ್ತಾಯಿದ್ದೇನೆ. ಕೆಲವೊಬ್ಬರು ಬಿಸಿನೀರಲ್ಲಿ ಕೂಡ ಮಾಡ್ತಾರೆ. ನಾನು ಬಿಸಿ ಹಾಲನ್ನ ಮಾಡ್ಕೊತಾ ಇದ್ದೀನಿ. ನಾನು ಮನೆಯಲ್ಲಿ ಈ ಅಂಗನವಾಡಿಯಲ್ಲಿ ಕೊಡ್ತಾರಿಲ್ವ ಮಿಲ್ಕ್ ಪೌಡರು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಲಿನ ಪೌಡರ್ನ 1-2 ಸ್ಪೂನ್ ಆಗುವಷ್ಟು, 1 ಕಪ್ಪು ನೀರನ್ನ ಹಾಕಿ 2 ಸ್ಪೂನ್ ಆಗುವಷ್ಟು ಈ ಹಾಲಿನ ಪೌಡರ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಈ ಮನೆಯಲ್ಲಿ ಸಿಗುವ ಹಾಲನ್ನು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನಾನೊಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಒಂದು ಸ್ವಲ್ಪ ಸಕ್ಕರೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೇಕಾದರೆ ನೀವು ಬೆಲ್ಲ ಕೂಡ ಸೇರಿಸ್ಕೋಬೋದು. ಹಾಗೆ ಇದನ್ನು ಬಿಸಿ ನೀರಲ್ಲಿ ಕೂಡ ಉಂಡೆನ ಕಟ್ತಾರೆ. ನೀವು ಬೇಕಾದರೆ ಬಿಸಿನೀರಲ್ಲಿ ಕೂಡ ಉಂಡೆನ ರೆಡಿ ಮಾಡ್ಕೋಬೋದು. ನಾನು ಹಾಲಿನಿಂದ ಉಂಡೆನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ನಾವು ಕಡಿಮೆ ಉರಿಯಲ್ಲಿ ಹಾಲನ್ನ ಕುದಿಯೋಕ್ಕೆ ನಾನು ಬಿಡ್ತಾಯಿದ್ದೀನಿ. ನಾನು ಒಲೆನ ಆಫ್ ಮಾಡ್ಕೊತಾ ಇಲ್ಲ, ಆನೇ ಇಟ್ಕೊಂಡಿದ್ದೀನಿ. ಕಡಿಮೆ ಉರಿಯಲ್ಲಿ ಹಾಲು ಚೆನ್ನಾಗಿ ಕುದೀತಾ ಇರಲಿ. ಇವಾಗ ನಾನು 1 ಕಪ್ಪು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಲೆಟ್ ಲಡ್ಡು ಮಿಶ್ರಣನ ತಗೊತಾ ಇದ್ದೀನಿ. ನೀವು ಬೇಕಾದರೆ ಅರ್ಧ ಕಪ್ ಆಗುವಷ್ಟು ಕೂಡ ತಗೋಬೋದು. ನಾನು 1 ಕಪ್ಪಲ್ಲಿ ಒಂದು 4-5 ಸಣ್ಣದಾಗಿ ಉಂಡೆಗಳಾಗ್ತವೆ. ನಿಮಗೆ 2 ಉಂಡೆ ಬೇಕಂದರೆ ನೀವು ಅರ್ಧ ಕಪ್ಪು ಮಿಲ್ಲೆಟ್ ಮಿಶ್ರಣನ ತಗೊಂಡ್ರೆ ಸಾಕು. ಇದಕ್ಕೆ ನಾನು ಒಂದು ಸ್ವಲ್ಪ ಹಸಿ ಕೊಬ್ಬರಿ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಉಂಡೆ ಈ ರೀತಿ ಮಾಡಿಕೊಡುವಾಗ ನಿಮ್ಮ ಮಕ್ಕಳಿಗೆ ಏನು ಇಷ್ಟನೋ ಅದನ್ನು ಇದರಲ್ಲಿ ಆ್ಯಡ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಏನು ಇಷ್ಟನೋ ಅದನ್ನು ಈ ರೀತಿ ಬೇಕಾದರೆ ಒಣ ದ್ರಾಕ್ಷಿ ಕೂಡ ಹಾಕಿ, ನಿಮ್ಮ ಮಕ್ಕಳು ಏನು ಇಷ್ಟಪಡ್ತಾರೋ ಅದನ್ನು ಈ ರೀತಿ ಉಂಡೆಯಲ್ಲಿ ಮಿಕ್ಸ್ ಮಾಡಿ ಕೊಡಿ. ಅವರು ಕೂಡ ಈ ಉಂಡೆನ ಇಷ್ಟಪಟ್ಟು ತಿಂತಾರೆ. ನಾನಿವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಬಿಸಿ ಹಾಲಿತ್ತಲ್ವ, ಬಿಸಿ ಹಾಲಿನಲ್ಲೇ ನಾನು 1 ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿ ಇರುತ್ತಲ್ವ, ಆದಷ್ಟು ಈ ರೀತಿ 1 ಸ್ಪೂನ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ ಬೆಳಗ್ಗೆನೇ ಈ ರೀತಿ ಒಂದು ಸಣ್ಣದಾಗಿ ಉಂಡೆನ ರೆಡಿ ಮಾಡಿಕೊಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಬೇಕಾದರೆ ಈ ಚಾಕೋ ನಟ್ಸ್ ಕೂಡ ಈ ಟೈಮಲ್ಲಿ ನೀವು ಸೇರಿಸ್ಕೊಟ್ರೆ ಇನ್ನೂ ಖುಷಿಯಾಗಿ ತಿಂತವೆ ಮಕ್ಕಳು. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ರೀತಿ ನಾನು ಒಂದು ಸ್ವಲ್ಪನೇ ಹಾಲನ್ನ ಹಾಕ್ತಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಮ್ಮೆ ಮಾಡಿಕೊಡಿ. ಬೆಳಗ್ಗೆನೇ ಮಕ್ಕಳಿಗೆ ಈ ರೀತಿ ಸಣ್ಣದಾಗಿ ಉಂಡೆ ಮಾಡಿಕೊಟ್ರೆ ಅವರಿಗೆ ಬೆಳವಣಿಗೆ ಕೂಡ ತುಂಬಾ ಸಹಾಯಕವಾಗುತ್ತೆ. ಈ ರೀತಿ ಮಾಡಿಕೊಟ್ರೆ ಈ ರೀತಿ ಅಂಗನವಾಡಿಯಲ್ಲಿ ಕೊಡುವಂತಹ ಈ ಫುಡ್ಡಿಂದ ನಾವು ಯಾವ್ಯಾವ ರೆಸಿಪಿ ಮಾಡ್ಬೋದು ಅನ್ನೋದು ನಮ್ಮ ಚಾನಲ್ನಲ್ಲಿ ಇದೆ. ಒಮ್ಮೆ ಭೇಟಿ ನೀಡಿ. ಹಾಗೆ ಈ ಪುಷ್ಟಿ ಪೌಡರಿಂದ, ಹಾಗೆ ಈ ಆರ್ಗಾನಿಕ್ ಬೆಲ್ಲದಿಂದ ಯಾವ ರೀತಿ ರೆಸಿಪಿ ಮಾಡ್ಬೋದು ಕೂಡ ನಮ್ಮ ಚಾನಲ್ನಲ್ಲಿ ಇದೆ. ಹಾಗೆ ಈ ರೀತಿ ಸಣ್ಣದ ಉಂಡೆಯನ್ನಾಗಿ ಈ ರೀತಿ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಯಾವ ರೀತಿ ಉಂಡೆಗಳನ್ನು ತಿಂತಾರೆ ಅನ್ನೋದ್ರ ಮೇಲೆ ನೀವು ಸೈಜನ್ನು ಈ ರೀತಿ ಸಣ್ಣದಾಗಿ ಉಂಡೆಗಳನ್ನು ರೆಡಿ ಮಾಡ್ಕೋಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರು ಭೇಟಿಯಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ರೀತಿ ಉಳಿದ ಹಾಲನ್ನು ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.